ನಮ್ಮ ಹತ್ರ ಇರೋದು ಪ್ಯಾಷನ್ ಪ್ರೋ. ಅಲ್ಲಿದೆ ನೋಡಿ ಹೊಸ ಐಟಮ್ಸ್. ಲೈಟ್ಗಳೆಲ್ಲ ಬ್ಲಿಂಕ್ ಆಯ್ತವೆ ಗೈಸ್. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ಹೇ ವಾಟ್ ಇಸ್ ಅಪ್ ಫ್ಯಾಮ್, ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನಾವು ಏನು ಮಾಡ್ತಾಯಿಲ್ಲ, ಏಕೆಂದರೆ ಹಸಗಳು ಕಟ್ಟಾಕೆ ಈಗ ಮನೆ ತಕ್ಕ ಹೋಗಿ ಒಂದು ಸ್ವಲ್ಪ ಸ್ನಾನ ಮಾಡಿಕೊಂಡು ಅಂಗಡಿ ತಕ್ಕ ಹೋಗಬೇಕು. ಸೊ ಹೊಸ ಸ್ಯಾಂಪಲ್ ಪೀಸ್ಗಳೆಲ್ಲ ಬಂದಿದ್ದಾವೆ ಅಂಗಡಿಗೆ. ಸೊ ಹೋಗಿ ಅದನ್ನೆಲ್ಲ ನೀಟಾಗೆಲ್ಲ ಜೋಡಿಸ್ಬೇಕು. ಸೊ ಅದಕ್ಕೋಸ್ಕರ ಅಂಗಡಿಗೆ ಹೋಗಬೇಕು. ಆ್ಯಂಡ್ ಈಗ ಮನೆ ತಕ್ಕ ಹೋಗೋಣ. ಫಸ್ಟು ಮನೆ ತಕ್ಕ ಹೋಗಿ ಒಂದು ಸ್ವಲ್ಪ ಸ್ನಾನ ಮಾಡಿಕೊಂಡು ಹೊರಡೋಣ. ಸೊ ವೈಸ್ ಅಂಗಡಿ ತಕ್ಕ ಬಂದಿದ್ದೆ. ಸೊ ಅಂಗಡಿ ಪೂಜೆ ಗೀಜೆ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿ ಸ್ನಾನ ಮಾಡ್ಕೊಂಡ್ಬಂದಿದ್ದೆ. ಒಂದು ಸ್ವಲ್ಪ ಹೊಸ ಐಟಮ್ಸ್ಗಳೆಲ್ಲ ಬಂದಿದ್ವು ನೋಡಿ. ಅಲ್ಲಿದೆ ನೋಡಿ ಹೊಸ ಐಟಮ್ಸ್ಗಳು. ಸೊ ಅಲ್ಲಿದೆಯಲ್ಲ ಸ್ಯಾಂಪಲ್ ಪೀಸ್ಗಳು, ಅವು ಹೊಸ್ದಾಗಿ ಬಂದಿರೋದು. ಸೊ ಆಚೆಗಡೆ ಒಂದೆರಡು ಜೋಡಿಸಿದ್ದೀನಿ. ಸೊ ಈ ಕಡೆ ಎಲ್ಲ. ಸೊ ಇವಾಗ ಮನೆ ತಕ್ಕ ಹೋಗೋಣ. ಆಗಲೇ 1:30 ಆಗೋಗಿದೆ. ಯಾರೋ ಒಬ್ಬರು ಬಂದಿದ್ದರು. ಸೊ ಅವ್ರ ಹತ್ರ ಎಲ್ಲ ಮಾತಾಡಿದ್ದಾಯಿತು. ಸೊ ಈಗ ಮನೆ ತಕ್ಕ ಹೋಗೋಣ ಬನ್ನಿ. ನಮ್ಮ ಹತ್ರ ಇರೋದು ಪ್ಯಾಷನ್ ಪ್ರೋ, ಒಳ್ಳೆ ಮೈಲೇಜ್ ಕೊಡುವಂಥ ಗಾಡಿ. ದೇ ಕಾಲ್ ಮಿ ಓಜಿ. ಸೊ ವೈಸ್ ಈಗ ಎಲ್ಲ ಊಟ ಎಲ್ಲ ಮಾಡಿಕೊಂಡು ಕೆಳಗೆ ಬಂದೆ ಹಸ ಕಟ್ಟಾಗಿ ಬರೋಣ ಅಂತ. ಸೊ ಹಸುಗಳೆಲ್ಲ ಕಟ್ಟಾಕ್ಬಿಟ್ಟು ಮನೆಗೆ ಹೋಗ್ತಾಯಿದ್ದೀನಿ. ನೋಡಿ ಎಷ್ಟೊಂದು ಶಾದ್ರೆ ಬೆಳೆದಿದೆ ನಮ್ಮ ತೋಟದಾಗೆ. ಇವಾಗ ಹೋಗಿ ನಮ್ಮ ಅಜ್ಜಿನ ದೇವಸ್ಥಾನಕ್ಕೆ ಬಿಟ್ಟು ಬರಬೇಕು ಶೀತಕಾಲಿಗೆ. ಸೊ ಶೀತಕಾಲಿಗೆ ನಮ್ಮ ಅಜ್ಜಿ ಮತ್ತು ನಮ್ಮ ಅಮ್ಮವ್ರ ಅಜ್ಜಿ ಇಬ್ಬರೂ ಬಿಟ್ಟು ಬರಬೇಕು. ಸೊ ಅಲ್ಲಿಗೆ ಹೋಗಿ ಬಿಟ್ಟು ಬರೋಣ. ಆ್ಯಂಡ್ ರೆಡಿ ಆಗ್ತಾರೆ ಮನೆಗೆ. ಸೊ ಇವಾಗ ಮನೆಗೆ ಹೋಗಿ ಫಸ್ಟು ಅವ್ರನ್ನ ಪಿಕಪ್ ಮಾಡ್ಕೊಂಡು ಹೋಗೋಣ ಬಿಟ್ಟು ಬರೋಕ್ಕೆ. ಸೊ ವೈಸ್ ನೋಡಿ ಹಾಲು ತೊಗೊಳ್ಳೋಣ ಅಂತ ಬಂದೆ. ನಮ್ಮ ನಾಯಿ ಬಂದ್ಬಿಟ್ಟವನೇ. ಸೊ ಈಗ ಅವನು ಎತ್ತಾಕೊಂಡು ಹೋಗೋದ ಮನೆ ತಕ್ಕಿ. ಸೊ ಇವಾಗ ಹೋಗೋಣ ಮನೆ ತಕ್ಕಿ. ಆ್ಯಂಡ್ ಲಾಸ್ಟ್ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಸೊ ನೆನ್ನೆ ಎಡಿಟ್ ಮಾಡಿದ್ದು ವಿಡಿಯೋ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೆನ್ನೆ ಅಲ್ಲಿಂದ ಬಂದಿದ್ದು ಎಲ್ಲ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನನ್ನ ತಮ್ಮ ಬೇರೆ ಬಂದ ನಾಯಿ ಕರ್ಕೊಂಡು ಹೋಗೋಕ್ಕೆ ಅಂತ. ಸೊ ಬರಲಿ, ಇವನು ಒಂದೊಂದ್ಸಲಿ ಒಂದೊಂದು ಥರ ಆಡ್ತಾನೆ ವೀಸ್. ಸೊ ಈಗ ಹೋಗೋಣ ಮನೆ ತಕ್ಕ ಹೋಗಿ ಕಾಫಿ ಕಾಯಿಸ್ಕೊಂಡು ಕುಡಿಯೋಣ. ನಮ್ಮ ಅಮ್ಮಮ್ಮವರು ಅವರೆಲ್ಲ ಬಂದಿರಲ್ಲ, ಅವರು ಕಾರಲ್ಲಿ ಹೋದರು. ಸೊ ಅದಕ್ಕೆ ನಾನೇನು ಹೋಗಲಿಲ್ಲ, ಅವ್ರು ಕಾರಲ್ಲಿ ಹೋದರು. ಅವ್ರು ಹೋಗಲಿ ಅಂತ ಹೇಳಿ ಸುಮ್ಮನೆ ಆಗಿ ಹಾಲು ತೊಗೊಂಬರೋಣ ಅಂತ ಹೋದೆ. ಈಗ ನಮ್ಮ ಅಣ್ಣವರೆಲ್ಲ ಬರ್ತಾರೆ, ಅದಕ್ಕೋಸ್ಕರ ಹಾಲು ತೊಗೊಂಬರೋಣ ಅಂತ ಹೋದೆ. ಸೊ ಈಗ ಹೋಗಿ ಅವ್ರಿಗೂ ಕಾಫಿ ಕಣ, ಅವರು ಬರ್ತಾರೆ ಈಗ. ಸೊ ಬೈಸ್ ನೋಡಿ ನನ್ನ ತಮ್ಮ ಟೀ ಮಾಡಿದ್ದಾನೆ. ಈಗ ಕೂತ್ಕೊಂಡು ಟೀ ಕುಡಿಯೋಣ. ಬಿಸ್ಕೆಟ್ ತಗೊಂಡು, ಗುಡ್ಡೆ ಬಿಸ್ಕೆಟ್ ನಮ್ಮ ಹತ್ರ ಇದೆ, ಗುಡ್ಡಿ ಬಿಸ್ಕೆಟ್. ಆ್ಯಂಡ್ ನಮ್ಮ ಅಮ್ಮ ಅವರೆಲ್ಲ ಇಲ್ಲೇ ಅವರೇ ಕೂತ್ಕೊಂಡು ಇವಾಗ ಟೀ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಮೇವು ಬೈಸ್ ಮೇವು ಕುಯ್ಯೋಣ ಅಂತ ಬಂದೆ. ಸೊ ನೋಡಿ ನಾವು ಹಾಕಿದ್ವಲ್ಲ ಜೋಳ ಅದೆಲ್ಲ ಬಂದಿದೆ, ಹೊಡೆದಿದೆ ನೋಡಿ. ಎಲ್ಲ ಜೋಳ ಎಲ್ಲ ಮೊಳಕೆ ಬಂದು ಒಂದು ಸ್ವಲ್ಪ ಬೆಳೀತಾ ಇದೆ. ಸೊ ಅಷ್ಟೊಂದೆಲ್ಲ ಬೆಳೆದಿದೆ. ಇನ್ನು ಇವತ್ತು ರಾತ್ರಿನೂ ಇಲ್ಲಿ ಸ್ಪ್ರಿಂಕಲ್ಗೆ ಹಾಕಬೇಕು. ಆ್ಯಂಡ್ ಈಗ ಒಂದು ಕರಿಗೆ ಮೇವು ಕುಯ್ಕೊಂಡು ಹೋಗೋಣ. ಹಸುಗಳು ನೋಡ್ಕೊಂಬರ್ಬೇಕು. ಕೆಳಗೆ ತೋಟದಾಗ ಕಟ್ಟಾಕಿದ್ದೀನಿ. ಈ ಮೇವು ಕುಯ್ಕೊಂಡು ಹೋಗಿ ಹಸುಗಳು ನೋಡ್ಕೊಂಬರೋಣ. ಗೈಸ್ ಕುತ್ಕೊಂಡು ಬೇಜಾರಾಗ್ತಿತ್ತು. ಅದಕ್ಕೆ ನಮ್ಮ ಅಣ್ಣನ ಹತ್ರ ಹಾಲು ಬಂದು ತರಿಸ್ಕೊಂಡು ಟಿ ವಿ ನೋಡಿಕೊಂಡು ನೆಮ್ಮದಿಯಾಗಿ ತಿಂತಾಯಿದ್ದೀನಿ. ಏನು ಟೆನ್ಷನ್ ಇಲ್ಲ, ಎಂಥದ್ದು ಇಲ್ಲ, ಚಿಲ್ ಮಾಡ್ಕೊಂಡು. ಗೈಸ್ ಈಗ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಏಕೆಂದರೆ ನಾನು ಇಷ್ಟೊತ್ತಕ್ಕ ಈ ಮನೇಲಿದ್ದೀನಿ. ಇದು ನಮ್ಮ ಅತ್ತೆಯವ್ರ ಮನೆ, ಇದು ನಮ್ಮ ಮನೆ. ಏಕೆಂದರೆ ನನ್ನ ತಮ್ಮ ಅವರೆಲ್ಲ ಓದ್ತಿದ್ರು, ಟಿ ವಿ ಹಾಕಕ್ಕೆ ಬಿಡೋಲ್ಲ. ಸೊ ಅದಕ್ಕೋಸ್ಕರ ನಾನು ಆ ಮನೆಗೆ ಹೋಗಿ ಟಿ ವಿ ನೋಡ್ಕೊಂಡು ಕುಂತಿದ್ದೆ. ಈಗ ಹೋಗೋಣ ಮನೆಗೆ, ಏನು ಮಾಡ್ತಾವ್ರೆ ನೋಡ್ಕೊಳ್ಳೋ. ಈಗ ಗಾಡಿಗಳು ಹೊಡಿಕಾಕೊಂಡು ಫಸ್ಟ್. ಗೈಸ್ ಲೈಟ್ಗಳು ಸಿಕ್ಕಾಪಟ್ಟೆ ಬ್ಲಿಂಕ್ ಆಗ್ತಿದ್ವು. ಅದಕ್ಕೆ ಆ ಟೆಕ್ನಿಷಿಯನ್ ಅವ್ರನ್ನೆಲ್ಲ ಕಳಿಸಿದ್ದೀನಿ. ಸೊ ಏನಂದರೆ ಅವ್ರು ಬರ್ತೀನಿ ಅಂದರು, ಇನ್ನೂ ಬಂದಿಲ್ಲ. ಸೊ ನೋಡೋಣ, ಇನ್ನೊಂದ್ಸಲಿ ಫೋನ್ ಮಾಡಿ ಟ್ರೈ ಮಾಡೋಣ. ಗೈಸ್ ನೋಡಿ ಗೈಸ್, ಇವಳೆ ನನ್ನ ತಂಗಿ ರೀಲ್ಸ್ ಮಾಡೋಣ ಅಂತ ಕರೆದು ಸಾಕಾಯಿತು. ನೋಡ್ರಿ ಈಗ ಡ್ಯಾನ್ಸ್ ಆಡ್ತಾಳೆ ವಿಡಿಯೋ ಮಾಡ್ತಿದ್ದಂಗೆ. ನೆಕ್ಸ್ಟು ವ್ಲಾಗಲ್ಲಿ ರೀಲ್ಸ್ ಮಾಡಲೇಬೇಕು, ಒಂದು ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡಬೇಕು. ಈ ವಿಡಿಯೋನ ಎಲ್ಲೇನು ಮಾಡ್ತಾಯಿದ್ದೀನಿ. ಬಾಯ್ ಲೆಟ್ಸ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್.